ಹಲೋ ನಮಸ್ಕಾರ. ನಾನು ನಿಮ್ಮನೆ ಮಗ ಭೂತರಾಜು ಅವ್ರ ಮೇಲ್ಕುಂಟೆ ಮಾತಾಡ್ತಾ ಇರೋದು. ಈ ಹಿಂದೆ ಮೂಲಂಗಿ ರೈತರಾದ ಪ್ರಸನ್ನ ಕುಮಾರ್ ಅವರ ಹೆಸರು ಕೇಳಿರ್ಬೋದು ನೀವು. ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ರೈತರ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರ ರೈತರ ಜಮೀನು ಹತ್ರ ಬಂದಿದ್ದೀವಿ. ಇಲ್ಲಿನ ಹಾವಭಾವಗಳು, ಇಲ್ಲಿನ ವ್ಯವಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ರೈತರನ್ನೇ ಕೇಳೋಣ ಬನ್ನಿ. ಅವನೇನಪ್ಪ ನನಗೇನು ಅಡೆ ಹೊಟ್ಬಿಟ್ಟ, ನನ್ನ ಜೀವನನೇ ಮುಗಿದೋಯ್ತು ಅನ್ನೋ ಸ್ಥಿತಿಗೆ ನಾವು ಅಧೈರ್ಯವಾಗಬಾರ್ದು. ರೈತರುಗಳು ಕಾನೂನು ಇದೆ, ಬೇಕಾದಷ್ಟು ಸರ್ಕಾರದಲ್ಲಿ ಕಾನೂನುಗಳಿದ್ದಾವೆ. ಒಂದಲ್ಲ ಒಂದು ಕಾನೂನುಗಳು ಸಿಗ್ತಾವೆ ನಮಗೆ, ನಾವು ಹುಡುಕ್ಬೇಕಷ್ಟೇ. ಇಲ್ಲ ಕೆಲವು ಏನಾಗಿದೆ ಅಂದರೆ ಕೆಲವು ಆಸ್ತಿಗಳಲ್ಲಿ ಈ ಜಮೀನಲ್ಲಿ ಆ್ಯಕ್ಚುಲಾಗಿ ನಾನು ಒಂದು ಟಿಪ್ಪಣಿ ಕಾಪಿ ತೆಗೆದಿದ್ದೀನಿ ಮೂಲನ. ಆ ಟಿಪ್ಪಣಿ ಕಾಪಿ ತೆಗೆದಾಗ ಏನಾದರೂ ವೀರಶೈವ ಸ್ಮಶಾನ ಅಂತ ಬರ್ತಾ ಇದೆ. ಅದನ್ನು ಮುಂದುವರೆದು ತಿದ್ದು ಎಷ್ಟೋ 70-80 ವರ್ಷಗಳಿಂದ ಅದು ತಿದ್ದು ಆಗ್ಬಿಟ್ಟು ಇವನ ಹೆಸರಿಗೆ ಪಾಣಿ ಮಾಡಿಬಿಟ್ಟಿದ್ದಾರೆ. ಬಟ್ ಅದು ಮೂಲ ಏನು ಅಂತ ಯಾರೂ ನೋಡ್ಕೊಂಡಿಲ್ಲ, ಅಧಿಕಾರಿಗಳು ಸಮೇತ ಹುಡುಕ್ತಾ ಇಲ್ಲ ಅದನ್ನ. ಈಗ ನಾನೇ ಅದನ್ನೇ ಕೆದಕ್ಬಿಟ್ಟು ಸ್ಮಶಾನ ತೆಗೆಸ್ಬಾರ್ದು ಅಂದರೆ ನಿಮಗೆ ನಾಳೆ ದಿನ ತೊಂದರೆ ಆದರೆ ಅಲ್ಲ ವಿಷಯ ಹೇಳಿದ್ದು. ಈಗ ಈ ಥರ ಕಾನೂನು ಒಂದಲ್ಲ ಒಂದು ಕಾನೂನು ಇದ್ದಾವೆ. ಕೇಂದ್ರ ಸರ್ಕಾರದ ಆದೇಶ ಇದೆ, ಬೇಕಾದಷ್ಟು ಈಸ್ಮೆಂಟ್ ರೈಟ್ ಅಂತ ಅಂದ್ಬಿಟ್ಟು ಅದೊಂದಿದೆ. ಒಬ್ಬ ವ್ಯಕ್ತಿ ಬದುಕೋದಕ್ಕೆ ಹಕ್ಕದನ್ನು ಒಂದು ಸಂವಿಧಾನ ಕೊಟ್ಟಿದೆ ಇವತ್ತು. ನಾವು ಆ ಸಂವಿಧಾನದ ಪ್ರಕಾರ ನಡ್ಕೊಂಡೋಗಿ ಕಾನೂನು ಕೈಗೆ ತಗೊಂಡಂಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಒಬ್ಬ ವ್ಯಕ್ತಿ ಹಾಳು ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಏನು ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಬಂದಿದೆ, ವೈಜ್ಞಾನಿಕ ಯುಗದಲ್ಲಿ ಏನು ಇವ್ನು ಬರ್ನ ಮಾಡಿಬಿಟ್ಟು ಈ ಬೆಳೆನೇ ಬೆಳೆದಂಗೆ ಮಾಡಿಬಿಡ್ಬೋದು. ನಾನು ಅವನೇನು ಜಮೀನು ಬೇಡ, ಅವ್ನ ದಾರಿನೂ ಬಿಡೋದು ಬೇಡ, ಬೆಳೆನೇ ಬೆಳೆದಂಗೆ ಮಾಡ್ಬಿಡೋಣ ಬಿಡಿ. ಏನಾಗ್ತದೆ? ಹಾಳು ಮಾಡಬೇಕು ಅಂದರೆ ಬೇಡ ನಮ್ಗದು. ರೈತ ಮಕ್ಕಳಾಗ ಬದುಕೋಣ, ನಾವು ರೈತ ಮಕ್ಕಳಾಗ ಅವನು ರೈತನು ಬೆಳೆಯೋದಕ್ಕೆ ಬಿಡೋಣ. ಇದನ್ನ ಒಂದು ಯೋಚನೆ ಮಾಡ್ಬೇಕು ನಾವು ರೈತರುಗಳು ಇವತ್ತು. ಈಗ ನಿಮಗೆ ಏನು ಅರ್ಜಿ ಹಾಕಿದ್ರಿ, ಈ ರಿಪೋರ್ಟ್ ಎಲ್ಲ ಯಾವ್ಯಾವ ರೀತಿ ಹಾಕಿದ್ರಿ? ಏನು ಹಾಕಿದಾರಾ ಅಥವಾ ಬಂದೇ ಇಲ್ವಾ ನಿಮಗೆ ರಿಪೋರ್ಟ್? ಸರ್ ರಿಪೋರ್ಟ್ ಹಾಕಿ ಪಾಸ್ ಮಾಡ್ತಾನೆ ಇದ್ದಾರೆ. ದಾಖಲಾತಿಗಳಿದಾವೆ? ದಾಖಲಾತಿ ಇದೆ ಸರ್. ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಕೃಷ್ಣ ಬೈರೇಗೌಡರು ಕೊಟ್ಟಿರೋದು ಎಲ್ಲ ದಾಖಲಾತಿ. ಮುಖ್ಯಮಂತ್ರಿ ಜನತಾ ದರ್ಶನದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಒಂದಿದೆ ಸರ್. ಅದು ಮಾನ್ಯ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಅರ್ಜಿ. ನಾನು ಇದ್ರ ಬಗ್ಗೆ ದಾಖಲಾತಿಗಳು ನಾನು ಇಟ್ಕೊಂಡಿದ್ದೀನಿ. ತಹಸೀಲ್ದಾರ್ ಕೊಟ್ಟಿರೋ ಅಂಥದ್ದು. ಹ್ಞೂ ಸರ್. ಮಾಡಿ ಎಷ್ಟನೇ ಸೆಕ್ಷನ್ ಪ್ರಕಾರ ನೀನು ಆ ಒಂದು ಇದನ್ನ ನೀನು ಮಾಡಿಸಿಲ್ಲ ಅಂದರೆ ದಾರಿ ಮಾಡ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಬಿಟ್ಟು ಲೋಕಾಯುಕ್ತ ಕ್ಯೂ ಕೊಟ್ಟರು ಅರ್ಜಿನ ಕೊಟ್ಬಿಟ್ಟು ಸರ್ ಇದ್ರ